ಚಿಕನ್ ಸುಕ್ಕಾನ ಮಾಡ್ತಾ ಇದ್ದೀನಿ. ಮಲ್ಟಿಪರ್ಪಸ್ ಆಗಿ ಮಾಡ್ಕೊಳ್ಬೋದು. ಸ್ಟಾರ್ಟರ್ ಆಗಿ ತಿನ್ಕೊಳ್ಳಿ ಅಥವಾ ರೊಟ್ಟಿ ಚಪಾತಿ ಅನ್ನೋ ಜೊತೆ ತಿನ್ಕೊಳ್ಳೋದಕ್ಕೆ ಗ್ರೇವಿ ಕೂಡ ಮಾಡ್ಕೊಳ್ಬಹುದು. ಚಿಕನನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಅರಿಶಿಣದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಒಣ ಕೊಬ್ಬರಿನ ಹುರ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಕೂಡ ಹುರ್ಕೊಂಡ್ಬಿಟ್ಟು ತೆಕ್ಕೊಳ್ಳಿ. ಈಗ ಜೀರಿಗೆ, ಬಿಳಿ ಎಳ್ಳು, ಚಕ್ಕೆ, ಲವಂಗನ ಹಾಕ್ಕೊಂಡ್ಬಿಟ್ಟು ಹುರ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮಸಾಲೆನ ರುಬ್ಕೊಂಡಿದ್ದೀನಿ. ಪ್ಯಾನ್ಗೆ ಎಣ್ಣೆ, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನನ್ನು ಹಾಕಿ ಚಿಕನ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಚಿಕನ್ ಒಳಗೆ ನೀರನ್ನು ಹಾಕ್ಕೊಳ್ಬೇಡಿ. ಚಿಕನ್ನಲ್ಲಿರುವಂಥ ನೀರಿನಿಂದಲೇ ಬೇಯುತ್ತೆ. ಬೇಕಾದರೆ ಗ್ರೇವಿಗೆ ನೀವು ನೀರನ್ನು ಸೇರಿಸ್ಕೊಳ್ಬೋದು. ಎಣ್ಣೆ, ಪಲಾವ್ ಎಲೆ, ಖಾರದ ಪುಡಿ, ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಬೇಯಿಸ್ಕೊಂಡಿರುವಂಥ ಚಿಕನನ್ನು ಹಾಕಿ ಮಿಕ್ಸ್ ಮಾಡಿ ಮಸಾಲೆ ಒಳಗೆ ಬೇಯೋದಕ್ಕೆ ಬಿಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಚಿಕನ್ ಸುಕ್ಕ ರೆಡಿ ಆಗುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್